ವಿವಾದಿತ ಹುಬ್ಬಳ್ಳಿ ಈದ್ಗಾ ಮೈದಾನ ಹೆಸರು ಬದಲಾಗುತ್ತಾ ಅನ್ನೋ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಇದೀಗ ಹೆಸರು ಬದಲಾವಣೆ ರಾಜಕೀಯ ಶುರುವಾಗಿದೆ. ಈದ್ಗಾ ಮೈದಾನದ ಹೆಸರು ಬದಲಾವಣೆಗೆ ಬಿಜೆಪಿ ಮುಂದಾಗಿರೋದು. ರಾಣಿ ಚೆನ್ನಮ್ಮ ಮೈದಾನ ಅಂತ ಬದಲಾವಣೆ ಮಾಡೋದಕ್ಕೆ ಸಜ್ಜಾಗಲಾಗಿದೆ. ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳಿಸಿ ಹೆಸರನ್ನ ಬದಲಿಸೋಕೆ ಪಾಲಿಕೆ ಈಗಾಗಲೇ ರಾಣಿ ಚೆನ್ನಮ್ಮ ಮೈದಾನ ಅಂತ ಬದಲಿಗೆ ಠರಾವು ಪಾಸು ಮಾಡಿದೆ. ಆದರೆ ಇದಕ್ಕೆ ಕಾಂಗ್ರೆಸ್ನ ನಾಯಕರು ಮತ್ತು ಮುಸ್ಲಿಂನ ನಾಯಕರ ವಿರೋಧ ಇದೆ. ಸದ್ಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುಕ್ಕಾಣಿಯನ್ನ ಹಿಡಿದಿರುವಂತ ಬಿಜೆಪಿ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ನೋಡಿ, ಈದ್ಗಾ ಮೈದಾನ, ಹುಬ್ಬಳ್ಳಿಯ ಈದ್ಗಾ ಮೈದಾನ ಬಹಳ ವರ್ಷಗಳ ಇತಿಹಾಸ ಇದೆ. ಈ ಮೈದಾನಕ್ಕೆ ಇಲ್ಲಿ ಮುಸ್ಲಿಮರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆ ಮಾಡ್ತಾರೆ ಮತ್ತು ಗಣೇಶ ಹಬ್ಬದ ಸಂಭ್ರಮದಲ್ಲಿ ಹಿಂದೂಗಳು ಕೂಡ ಗಣೇಶ ಹಬ್ಬ ಆರಾಧನೆಯನ್ನ ಮಾಡ್ತಾರೆ. ಪ್ರತಿ ವರ್ಷವೂ ಟೈಟ್ ಸೆಕ್ಯೂರಿಟಿ ಅಂತ ಹೇಳಲಾಗತ್ತೆ. ಸೆನ್ಸಿಟಿವ್ ಆದಂಥ ಪ್ಲೇಸು ಅಂತ ಹೇಳಲಾಗತ್ತೆ. ಒಂದಷ್ಟು ಅಸಮಾಧಾನ ವಿರೋಧವೂ ಕೂಡ ಕೆಲವೊಂದಷ್ಟು ಸಂದರ್ಭದಲ್ಲಿ ಆಗಿದ್ದು ಇದೆ. ಆದರೆ ಇಲ್ಲಿ ಎಲ್ಲ ಧರ್ಮದವರು ಕೂಡ ಇಲ್ಲಿ ಸೇರುವಂಥ ಸಂದರ್ಭದಲ್ಲಿ, ಧಾರ್ಮಿಕ ಆಚರಣೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ಸಾರ್ವಜನಿಕರಿಗೆ ಸೇರಿರುವಂಥ ಆಸ್ತಿ ಆಗಿರುವಂಥ ಸಂದರ್ಭದಲ್ಲಿ ಈದ್ಗಾ ಮೈದಾನ ಅಂತ ಯಾಕೆ ಇಡಬೇಕು? ರಾಣಿ ಚೆನ್ನಮ್ಮ ಅಂತ ಯಾಕೆ ಚೇಂಜ್ ಮಾಡಬಾರ್ದು? ಹೋರಾಟಗಾರರ ಹೆಸರನ್ನ ಇಟ್ಟಾಗ ಅದು ಒಂದು ರೀತಿಯಾಗಿ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಎಲ್ರಿಗೂ ಆಗುವಂತೆ ಇರುತ್ತೆ ಅನ್ನೋದು ಅಭಿಪ್ರಾಯ. ಹಾಗಾಗಿ ಇದರ ಚೇಂಜಸನ್ನು ಮಾಡಬೇಕು, ಹೆಸರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಪ್ರಯತ್ನವನ್ನು ಪಡ್ತಾ ಇರೋದು. ಬಟ್ ಇದಕ್ಕೆ ಕಾಂಗ್ರೆಸ್ನವರು ಮತ್ತು ಮುಸ್ಲಿಮರು ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಇದರ ಬೆಳವಣಿಗೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಅಂತೂ ಇದೆ. ಈಗಾಗಲೇ ಪಾಲಿಕೆಯಲ್ಲಿ ಇದಕ್ಕೆ ನಿರ್ಧಾರ ಕೂಡ ಮಾಡಲಾಗಿದೆ. ಈಗ ಮೈದಾನ ಅಂತಂದರೆ ಒಂದು ಸಮುದಾಯಕ್ಕೆ ಸೇರಿದ್ದು ಅಂತ ಆಗ್ಬಿಡುತ್ತೆ. ಬಟ್ ಅಲ್ಲಿ ಹಿಂದೂ ಧರ್ಮದವರು ಕೂಡ ಆಚರಣೆಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ಗೆಲ್ಲದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರಿಗೂ ಕೂಡ ಸೇರಿದ್ದು ಅದು. ಸಾರ್ವಜನಿಕರು ಕೂಡ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಬಹುದು. ಸೊ ಹೀಗಿರಬೇಕಾದ್ರೆ ಈದ್ಗಾ ಮೈದಾನ ಅನ್ನುವಂಥ ಹೆಸರು ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗೋ ಬದಲು ಅದಕ್ಕೆ ಹೋರಾಟಗಾರರ ಹೆಸರು ಇಟ್ಬಿಡೋಣ. ಅವಾಗ ಸರಿ ಸಮಾನವಾಗಿರುತ್ತೆ, ಸಮಾನತೆ ಅನ್ನೋದಿರುತ್ತೆ. ಎಲ್ರಿಗೂ ಹೋಗ್ಬೋದು, ಎಲ್ರೂ ಬರ್ಬೋದು, ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಎಲ್ರಿಗೂ ಸಂಬಂಧಪಟ್ಟಿದ್ದು ಅಂತ ಒಂದು ಮೆಸೇಜ್ ಪಾಸ್ ಆಗತ್ತೆ ಅಂತ ಬಿಜೆಪಿಗರ ವಾದ ಆಗಿದೆ. ನಾವು 2022 ಆಗಸ್ಟ್ ತಿಂಗಳಲ್ಲಿ ನಡೆದಂಥ ಸಾಮಾನ್ಯ ಸಭೆಯಲ್ಲೇ ನಮ್ಮ ಮಹಾನಗರ ಪಾಲಿಕೆಯ ಮುನ್ಸಿಪಾಲ್ಟಿ CTS ನಂಬರ್ 174 ಆಸ್ತಿಯನ್ನು ರಾಣಿ ಚೆನ್ನಮ್ಮ ಸರ್ಕಲ್ ಪಕ್ಕದಲ್ಲಿರುವಂತಹ ಮೈದಾನವನ್ನು ರೂಢಿಯಿಂದ ಅದನ್ನು ಈದ್ಗಾ ಮೈದಾನ ಅಂತ ಹೇಳ್ತಾ ಇದ್ದರು. ಆ್ಯಕ್ಚುಲಿ ಅದನ್ನು ನಾವು ಮಹಾನಗರ ಪಾಲಿಕೆಯಿಂದ 2022 ಆಗಸ್ಟ್ ಸಾಮಾನ್ಯ ಸಭೆಯಲ್ಲಿ ವೀರವನತೆ, ಬ್ರಿಟಿಷರ ವಿರುದ್ಧ ಹೋರಾಡದಂತಹ ಕಿಚ್ಚತೆ ಹೋರಾಟಗಾರ್ತಿ ರಾಣಿ ಚೆನ್ನಮ್ಮ ಮೈದಾನ ಅಂತಂದು ನಾಮಕರಣವನ್ನು ಮಾಡಿದ್ದೇವೆ. ಹಾಂ, 2022 ಟರಾವ್ ನಂಬರ್ 100ರಲ್ಲಿ ಟರಾವನ್ನು ಪಾಸ್ ಮಾಡಿದ್ದೇವೆ. ಅದು ಮಹಾನಗರ ಪಾಲಿಕೆ ಆಸ್ತಿ ಆಗಿರೋದ್ರಿಂದ ಮಹಾನಗರ ಪಾಲಿಕೆಯಿಂದಲೇ ನಾವು ಘೋಷಣೆ ಮಾಡಿದ್ದೇವೆ ಇದು ರಾಣಿ ಚೆನ್ನಮ್ಮ ಮೈದಾನ ಅಂತಂದು ಹೇಳಿ. ಸರ್ಕಾರ ರಿಜೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವುದೇ ಇದನ್ನು ಮಾಡಲಾರ್ದೆ ಮುಸ್ಲಿಂ ತುಷ್ಟೀಕರಣವನ್ನು ನೀತಿಯನ್ನು ಅನುಸರಿಸ್ತಾ ಇದೆ. ಅದು ಮಹಾನಗರ ಪಾಲಿಕೆ ಆಸ್ತಿ ಆಗಿರೋದ್ರಿಂದ ನಾವು ರಾಣಿ ಚೆನ್ನಮ್ಮ ಮೈದಾನ ಅಂತಂದು ಘೋಷಣೆ ಮಾಡಿದ್ದೀವಿ. ಅದು ಬೋರ್ಡನ್ನು ಹಾಕೋದು ಅದು ಸರ್ಕಾರಕ್ಕೆ ಇದೆ, ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಇದನ್ನು ಈ ಮಂತ್ ಕಳಿಸ್ತೀವಿ. ನಮ್ಮ ಮಹಾನಗರ ಪಾಲಿಕೆ ಆಸ್ತಿ ನಮ್ಮದದು, ಹೀಗಾಗಿ ನಾವು ಘೋಷಣೆಯನ್ನು ಮಾಡಿದ್ದೀವಿ ನಾವು ರಾಣಿ ಚೆನ್ನಮ್ಮ ಮೈದಾನ ಅಂತಂದು. ಸರ್ಕಾರ ಒಪ್ಪದೇ ಇರಲಿ ಬಿಡಲಿ, ಆಸ್ತಿ ನಮ್ಮದದು, ನಾವು ಅನ್ಕರ ಚೆನ್ನಮ್ಮ ಮೈದಾನ ಅಂತಲೂ ಘೋಷಣೆ ಮಾಡಿದ್ದೀವಿ. ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ಮುಸಲ್ಮಾನರಿಗೆ ವರ್ಷಕ್ಕೆ 2 ಬಾರಿ ನಮಾಜ್ ಮಾಡಲಿಕ್ಕೆ, ಅದು ₹1 ಬಾಡಿಗೆ ತಗೊಂಡು ಮಾಡಲಿಕ್ಕೆ, ನಮಾಜ್ ಮಾಡಲಿಕ್ಕೆ 2 ಬಾರಿ ಅವಕಾಶ ಕೊಟ್ಟಿದೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಈಗ ಎಲ್ಲ ಜಯಂತಿಗಳನ್ನು ಮೊನ್ನೆ ವೀರ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಮಾಡಿದರು, ಟಿಪ್ಪು ಜಯಂತಿಯನ್ನು ಮಾಡಿದರು. ನಾವು ಹಿಂದೂ ಸಂಘಟನೆಗಳ ಕಡೆಯಿಂದ ನಾವು ಈಗ ಗಣಪತಿಯನ್ನು ಇಡ್ತಾ ಇದ್ದೀವಿ. ಯಾರು ಕೇಳಿದರೂ ಮಹಾನಗರ ಪಾಲಿಕೆಗೆ ಆಸ್ತಿಯನ್ನು ನಾವು ಬಾಡಿಗೆಯಿಂದಲೂ ಕೊಡ್ತಾ ಇದ್ದೀವಿ. ಈಗ ಹಾಂ, ರಾಣಿ ಚೆನ್ನಮ್ಮ ಮೈದಾನ ಅಂತಲೇ ಕರಿತಾ ಇದ್ದೀವಿ. ಅದನ್ನು ಈಗ ಕಳಿಸ್ತೀವಿ ರೀ. ಅಕಸ್ಮಾತ್ ರಿಜೆಕ್ಟ್ ಮಾಡೋಕೆ ಈ ಯಾವ ಆಧಾರದ ಮೇಲೆ ರಿಜೆಕ್ಟ್ ಮಾಡಿದ್ರೆ ಅಂತ ಸರ್ಕಾರ ಹೇಳಬೇಕಾಗುತ್ತೆ. ಮಹಾನಗರ ಪಾಲಿಕೆ ಆಸ್ತಿ ಇರೋದ್ರಿಂದ ಕಳಿಸ್ತೀವಿ ರೀ 100%. ಕಳೆದ 3 ವರ್ಷದ ಹಿಂದೆ ಒಂದು ನಮ್ಮ ಕಾರ್ಪೊರೇಷನ್ದಲ್ಲಿ ಸಾಮಾನ್ಯ ಸಭೆಯನ್ನು ಮಂಡಿಸಿದ್ದರು. ಇಲ್ಲ, ರಾಣಿ ಚೆನ್ನಮ್ಮ ಮೈದಾನ ಅಂತ, ಈದ್ಗಾ ಮೈದಾನ ಇರುವಂಥ ಹೆಸರು ರಾಣಿ ಚೆನ್ನಮ್ಮ ಮೈದಾನ ಹೆಸರು ಬದಲಾವಣೆ ಮಾಡೋಣ ಅಂತಂತ ಹೇಳಿ ಅವಾಗ ತೀವ್ರವಾಗಿ ನಾವು ಹೋರಾಟನ ಮಾಡಿದ್ವಿ. ಅವಾಗ ನಾವು ರಾಣಿ ಚೆನ್ನಮ್ಮ ಅಂತ ಹೇಳಿದ್ರೆ ಈ ದೇಶದ ಪ್ರತಿಯೊಂದು ಪ್ರಜೆಗೆ ಒಂದು ಹೆಮ್ಮೆ ಇರುವಂಥದ್ದು. ಅವ್ರದ್ದಂತೂ
ಅವ್ರದ್ದು ಇದೆ ರಾಣಿ ಚೆನ್ನಮ್ಮ ಅಂತೇಳಿ ಸರ್ಕಲ್ ಇದೆ, ಅವರ ಇದೆ. ಆದರೂ ಕೂಡ ನೀವು ಎದಕ್ಕೆ ಮುಸಲ್ಮಾನರನ್ನ ಗುರಿ ಮಾಡಿ ಬರೀ ನಿಮ್ಮ ಮೆಜಾರಿಟಿ ಇತ್ತು ಅಂಥೇಳಿ, ಇಡೀ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಮೆಜಾರಿಟಿ ಇತ್ತು ಅಂಥೇಳಿ ಬರೀ ಟರಾವ್ ಚೇಂಜ್ ಮಾಡುವಂಥ ಕೆಲಸ ತಾವು ಎದಕ್ಕೆ ಮಾಡ್ತಾಯಿದ್ರಿ ಅನ್ನೋಂಥ ಉದ್ದೇಶ ನಾವು ಇಟ್ಟು ಅವ್ರಿಗೆ ಹೇಳಿದ್ವಿ. ಅದು ಇದೇ ರೀತಿಗೆ ನಾವು 3 ವರ್ಷದ ಹಿಂದೆ ಇವತ್ತು ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ಇಲ್ಲಿ ತಮ್ಮ ಟರಾವ್ ಐತೆ ಅಂಥೇಳಿ ಕೂಡ ಮಾಡಿಕೊಂಡ್ರೆ, ಇದೇ ರೀತಿ ಕೋಮ ಪ್ರಚೋದನೆ ಮಾಡುವಂಥದ್ದು ಇವತ್ತು ಪ್ರಥಮ ಸಿಂಹನ ಅಂತ ಕರೆಸಿ ಈಗ ಹಬ್ಬ ಅಂಥೇಳಿ ಬಂದಾಗ ಎಲ್ಲ ಪ್ರೀತಿ ವಿಶ್ವಾಸ ಜಾತಿ ಧರ್ಮ ಇರುವಂಥದ್ದು ಒಂದಿದೆ, ಒಂದು ಇತಿಹಾಸ ಇದೆ. ಈದ್ಗಾ ಮೈದಾನ ಅಂತ ಹೇಳಿದ್ರೆ ಒಂದು ಸುಮಾರು 92ರಲ್ಲಿ ಸುಮಾರು 6 ಜನ ತೀರುವುದಂಥ ಸೆನ್ಸಿಟಿವ್ ಇರುವಂಥದ್ದು, ಭಾಳ ಗಂಭೀರತೆಯಲ್ಲಿ ಇರುವಂಥದ್ದು ಒಂದು ಜಗವಾಗಿ ಇವತ್ತು ಇಡೀ ಹುಬ್ಬಳ್ಳಿ ಧಾರವಾಡ ಎಲ್ಲ ಮರೆತು ಎಲ್ಲ ಜನ ಎಲ್ಲರೂ ಒಂದಾಗಿ ಬಾಳುವಂಥ ಟೈಮ್ದಲ್ಲಿ ಮತ್ತು ಇವತ್ತು ಒಂದು ಹೊಸ ವಿಷಯ ತೊಗೊಂಡಿದ್ದಾರೆ, ರಾಣಿ ಚೆನ್ನಮ್ಮ ಹೆಸರು ಇಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಅಂತೇಳಿ. ಅಂದರೆ ಮುಸಲ್ಮಾನರಿಗೆ ಗುರಿಯಾಗಿ ಇಟ್ಟು ಮಾಡುವಂಥದ್ದಾಗಿರ್ಬೋದು, ಪ್ರತಾಪ್ ಸಿಂಹ ಅಂತವ್ರು ಕರೆದು ಪ್ರಚೋದನವಾಗಿ ಮಾತಾಡೋವಂಥದ್ದು ಕೆಲಸ ಆಗಿರ್ಬೋದು. ಈ BJPದವ್ರಿಗೆ ಇಡೀ ಮಹಾನಗರ ಪಾಲಿಕೆಯಲ್ಲಿ ಮಾಡುವಂಥ ಅಭಿವೃದ್ಧಿ ಕೆಲಸ ಸಾಕಷ್ಟು ಅದಾವೆ. ಇವತ್ತು ಅದನ್ನು ಬಿಟ್ಟು ಬರೀ ಹೆಸರು ಬದಲಾವಣೆ ಮಾಡಿದ್ಯಾ, ಇದು ಮಾಡಿದೆ ಬರೀ ಇಂಥದ್ರೊಳಗೆ ಬರೀ ಟೈಮ್ ಕಳೆಯುವಂಥ ಬಿಟ್ಟು ಬರೀ ಇರುವಂಥದ್ದು ಈ ನೀವು ಇವರು ಇಲ್ಲಿ ಮೆಜಾರಿಟಿ ಐತೆ ಅಂತ ಹೇಳಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈ ವಿಚಾರ ಬಹಳ ಬಾರಿ ಚರ್ಚೆಗೆ ಬಂದಿದೆ. ಇದೀಗ ಮಾಡಿಯೇ ತೀರ್ತೀವಿ ಅಂತ BJPಯರು ನಿಂತು ಬಿಟ್ಟಿದ್ದಾರೆ. ಬಟ್ ಇದಕ್ಕೆ ಕಾಂಗ್ರೆಸ್ನವ್ರ ಸಮ್ಮತಿ ಅನ್ನೋದು ಸಿಗೋದು ಡೌಟು ಅನ್ನೋದು ಹೇಗೆ ಚರ್ಚೆ ಆಗ್ತಿದೆ. ಈ ವಿಚಾರವೂ ಕೂಡ ಧಾರ್ಮಿಕವಾಗಿ ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ಸಮಸ್ಯೆನ ತರಬಹುದು ಅಂತ ನೀತಿ. ಹುಬ್ಬಳ್ಳಿ ಈದ್ಗಾ ಮೈದಾನ ಅಂದ್ರೆ ಈ ಹಿಂದ್ಗಡೆ ರಾಷ್ಟ್ರಾದಂತಹ ಸದ್ದು ಮಾಡಿರೋದು ಒಂದು ಪ್ರಕರಣ. ಯಾಕಂದ್ರೆ 1992, 93, 94 ಈ ಒಂದು 3 ವರ್ಷಗಳ ಕಾಲ ಇಲ್ಲಂದ್ರೆ ಈದ್ಗಾ ಮೈದಾನ ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆನೇ ಇಲ್ಲಂದ್ರೆ ದೊಡ್ಡ ಹೋರಾಟಗಳಾದವು. ಇದೇ ಒಂದು ಈದ್ಗಾ ಮೈದಾನಕ್ಕೆ ಒಟ್ಟು 6 ಜನ ಇಲ್ಲಂದ್ರೆ ತಮ್ಮ ಪ್ರಾಣವನ್ನ ಈಗಾಗಲೇ ಅಂದ್ರೆ ಹೋರಾಟದಲ್ಲಿ ಗೋಲಿಬಾರ್ ಆದಂತಹ ಸಮಯದಲ್ಲಿ ಕಳೆದುಕೊಂಡಿದ್ದು ಇಲ್ಲಿ ಉದಾಹರಣೆಗಳಿವೆ. ಇದರ ನಡುವೆ ಇಲ್ಲಂದ್ರೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನ ಮಾಡಿತು. ಅದು 2010ರಲ್ಲಿ ಈ ಒಂದು ಹುಬ್ಬಳ್ಳಿ ಈದ್ಗಾ ಮೈದಾನ ಮಹಾನಗರ ಪಾಲಿಕೆಯ ಆಸ್ತಿ ಇದು. ಈ ಮಹಾನಗರ ಪಾಲಿಕೆಗೆ ಸೇರಿದ್ದು ಇದು ಎಂದರೆ ವರ್ಷಕ್ಕೆ 2 ದಿನಗಳ ಕಾಲ ಇಲ್ಲಿ ಅಂತಂದ್ರೆ ಅವರಿಗೆ ನಮಾಜ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಮುಸ್ಲಿಂ ಸಮುದಾಯದ ಜನರಿಗೆ ನಮಾಜ್ ಮಾಡಿಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ಅಂತ ಆದೇಶವನ್ನ ಮಾಡಿತು. ಇದರ ನಡುವೆ ಇಲ್ಲಂದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಈ ವಿವಾದ ಮುನ್ನೆಲೆಗೆ ಬಂದಿರಲಿಲ್ಲ. ಆದ್ರೆ ಕಳೆದ 4 ವರ್ಷಗಳಿಂದ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿತ್ತು. ಅದು 2021ರಿಂದ. ಯಾಕೆ 2021, 22ರಲ್ಲಿ ಮತ್ತೆ ವಿವಾದ ಮುನ್ನೆಲೆಗೆ ಬರುತ್ತದೆ? ಇದೇ ಒಂದು ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಇಲ್ಲಂದ್ರೆ ಮನವಿ ಕೊಟ್ಟು 20ಕ್ಕೂ ಹೆಚ್ಚು ಮನವಿಯನ್ನ ಮಹಾನಗರ ಪಾಲಿಕೆಗೆ ಸಲ್ಲಿಸಿದ್ದು ಇದೆ. ಏನಂದ್ರೆ ನಾವು ಇಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತೇಳಿ. ಅವಾಗ ಇಲ್ಲಿಂದ್ರೆ ಸಾಕಷ್ಟು ಹೋರಾಟಗಳಾದವು, ಪ್ರತಿ ವಿರೋಧಗಳು ಇಲ್ಲಂದ್ರೆ ವ್ಯಕ್ತಪಡಿಸುವ. ಇದರ ನಡುವೆ ಇಲ್ಲಿ ಅಂದರೆ ಹುಬ್ಬಳ್ಳಿ ಅಂಜುಮನ್ ಸಂಸ್ಥೆ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಕೆಲಸವನ್ನ ಮಾಡ್ತು. ಸುಪ್ರೀಂ ಕೋರ್ಟ್ ಮತ್ತೆ ಆದೇಶವನ್ನ ಮಾಡ್ತು. ಇದು ಮಹಾನಗರ ಪಾಲಿಕೆಗೆ ಆಸ್ತಿ, ಇದು ಮಹಾನಗರ ಪಾಲಿಕೆಯ ತೀರ್ಮಾನ, ಇಲ್ಲಿ ಯಾವುದೇ ತೀರ್ಮಾನವನ್ನು ಅವ್ರು ತೆಗೆದುಕೊಳ್ಬಹುದು ಅಂತ ಹೇಳಿ. ಹೀಗಾಗಿ ಮಹಾನಗರ ಪಾಲಿಕೆ ಇಲ್ಲಿ ಅಂತಾರೆ ಗಣೇಶನ ಪ್ರತಿಷ್ಠಾಪನೆಗೆ ಅವಕಾಶ ಮಾಡಿ ಕೊಡ್ತು. ಇದರ ನಡುವೆ ಇಲ್ಲಂದ್ರೆ ಮತ್ತೆ ವಿವಾದ ಈಗ ಮುನ್ನೆಲೆಗೆ ಬಂದಿರೋದು ಏನು ಅಂತಂದ್ರೆ ಈ ಹುಬ್ಬಳ್ಳಿ ಈದ್ಗಾ ಮೈದಾನ ಅಂತ ಏನಿದೆ ಚೆನ್ನಮ್ಮರದ ಪಕ್ಕದಲ್ಲೇ ಸುಮಾರು 1.5 ಎಕರೆ ಅಂದ್ರೆ 1.5 ಎಕರೆ ಆಸ್ತಿ ಇದೆ. ಈ ಒಂದು ಆಸ್ತಿಗೆ ಈಗ ಈದ್ಗಾ ಮೈದಾನವನ್ನ ಹೆಸರನ್ನ ಬದಲಾವಣೆ ಮಾಡಬೇಕು, ಈದ್ಗಾ ಮೈದಾನನ ಹೆಸರನ್ನ ತೆಗೆದು ಹಾಕಿ ಚೆನ್ನಮ್ಮ ಮೈದಾನ ಮಾಡಬೇಕು, ಚೆನ್ನಮ್ಮ ಮೈದಾನ ಅಂತೇಳಿ ಮರುನಾಮಕರಣ ಮಾಡಬೇಕು ಅಂತೇಳಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಅದು 2022ರಲ್ಲೇ ಒಂದು ಟರಾವ್ ಪಾಸ್ ಮಾಡಲಾಗಿದೆ. ಆದ್ರೆ ಟರಾವ್ ಪಾಸ್ ಮಾಡಿದ್ದು ಆಗ. ಆದ್ರೆ ಈಗ ಅಂದ್ರೆ ಸರ್ಕಾರಕ್ಕೆ ಬಿಜೆಪಿ ಸದಸ್ಯರು ಅಂದ್ರೆ ಈಗಾಗಲೇ ಬಹುಮತ ಪಡೆದುಕೊಂಡಿರುವಂತಹ ಬಿಜೆಪಿ ಅಧಿಕಾರದ ತೆಕ್ಕೆಯಲ್ಲಿದೆ. ಹೀಗಾಗಿ ಈ ಒಂದು ಸರ್ಕಾರಕ್ಕೆ ಇಲ್ಲಿ ಅಂದ್ರೆ ಈ ಒಂದು ಟರಾವನ್ನ ಕಳಿಸಿಕೊಟ್ಟ ನಂತರ ಇಲ್ಲಿ ಸರ್ಕಾರ ಅದಕ್ಕೆ ಅನುಮತಿ ಕೊಡಬೇಕು. ನಾವು ಈದ್ಗಾ ಮೈದಾನ ಅಂತ ತೆಗೆದು ಹಾಕಿ ಇಲ್ಲಿ ಚೆನ್ನಮ್ಮ ಮೈದಾನ ಅಂತೇಳಿ ನಾಮಕರಣ ಮಾಡ್ತೀವಿ ಅಂತೇಳಿ ಈಗಾಗಲೇ ಬಿಜೆಪಿ ಸದಸ್ಯರು ಆಗ್ರಹಿಸಿದ್ರೆ, ಇದಕ್ಕೆ ಕಾಂಗ್ರೆಸ್ ಸದಸ್ಯರು ಇಲ್ಲಿ ಅಂತಂದ್ರೆ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವುದೇ ರೀತಿಯಾಗಿ ಇಲ್ಲಿ ಹೆಸರನ್ನ ಬದಲಾವಣೆ ಮಾಡ್ಲಿಕ್ಕೆ ನೀವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ಲಿಕ್ಕೆ ಹೋಗಬೇಡಿ ಅಂತೇಳಿ ಈಗ ಪ್ರತಿ ವಿರೋಧಗಳು ವ್ಯಕ್ತವಾಗ್ತಿದ್ದೇವೆ. ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.